ಇಷ್ಟೆಲ್ಲ ಆದ್ಮೇಲೂ ಮನೆ ಬಿಟ್ಟು ಹೋಗದೆ ಇರೋ ಆ ತುಳಸಿ ಇನ್ ಮುಂದೆ ಹೋಗ್ತಾಳೆ ಅಂತ ಅದ್ ಹೇಗೆ ಎಕ್ಸ್ಪೆಕ್ಟ್ ಮಾಡ್ತೀಯಾ? ಅಣ್ಣ, ನನ್ ಮಾತ್ ಕೇಳು, ನೀನ್ ಈಗ್ಲೇ ಮನೆಗ್ ಬಂದ್ಬಿಡು. ಆಮೇಲೆ ಹೇಗಾದ್ರೂ ಮಾಡಿ ಅಮ್ಮನ ಸಮಾಧಾನ ಮಾಡಿದ್ರೆ ಆಯ್ತು. ಅವ್ರ ಮನ್ಸನ್ನ ಬದಲಾಯಿಸಿ ಅವ್ರ ಬಾಯಿಂದಾನೆ ತುಳಸಿ ಮನೆ ಬಿಟ್ಟು ಹೋಗು ಅಂತ ಹೇಳಂಗ್ ಮಾಡೋಣ. ಆಮೇಲೆ ತಾನಾಗೆ ಮೈನಾ ಅದ್ಕೆನ ಮನೆ ಕರ್ಕೊಂಡ್ ಬರ್ಬೋದು. ಅದನ್ನ ಬಿಟ್ಟು ಆ ತುಳಸಿ ಮನೆ ಬಿಟ್ಟು ಹೋಗೋವರ್ಗೂ ಕಾಯ್ಕೊಂಡಿದ್ರೆ ಅಮ್ಮ ಇಲ್ಲಿ, ನೀನಲ್ಲಿ, ಮೈನಾ ಅದ್ಕೆ ಹಾಸ್ಟೆಲ್ ಅಲ್ಲೇ ಇರ್ಬೇಕಾಗುತ್ತೆ. ತುಳಸಿನ ಮನೆ ಬಿಟ್ಟು ಓಡಿಸೋದು ಅಷ್ಟು ದೊಡ್ಡ ವಿಷಯ ಅಲ್ಲ ದೀಪ. ಆದ್ರೆ ಮೈನಾನ ಮನೆ ಕರ್ಕೊಂಡ್ ಬರ್ಬೇಕು ಅಂದ್ರೆ ಮೈನಾ ಮೊದ್ಲು ನನ್ನ ಹತ್ರ ನಾರ್ಮಲ್ ಆಗಿ ನಡ್ಕೋಬೇಕು, ನನ್ನ ಹತ್ರ ನಾರ್ಮಲ್ ಆಗಿ ಮಾತಾಡ್ಬೇಕು, ನನ್ ಮೇಲೆ ಅವ್ರಿಗೆ ಮನ್ಸ್ಫೂರ್ತಿಯಾಗಿ ನಂಬಿಕೆ ಬರ್ಬೇಕು. ಈ ಮದ್ವೆ ಅವ್ರ ಮನ್ಸಿನ ಮೇಲೆ ತುಂಬಾ ಪರಿಣಾಮ ಬೀರಿದೆ. ನಮ್ಮಿಬ್ರು ಮಧ್ಯೆ ಒಂದು ಅಡ್ಗೋಡೆ ಸೃಷ್ಟಿ ಮಾಡಿದೆ. ಅದನ್ನೆಲ್ಲ ಸರಿ ಮಾಡ್ಕೊಂಡು ಮೈನಾ ಅವ್ರು ನನ್ನ ಒಪ್ಕೊಂಡು ಸಂತೋಷದಿಂದ ಅವರು ಬಲ್ಗಾಲಿಟ್ಟು ನಮ್ಮ ಮನೆಗೆ ಬರ್ಬೇಕು. ಅದಾಗ್ಲಿ ಅಂತ ನಾನು ತಪಸ್ ಮಾಡ್ತಾ ಇದ್ದೀನಿ ದೀಪ. ಮೈನಾ ಅವ್ರ ಸಮಾಧಾನ ಆಗ್ಬಿಟ್ರೆ ಸಾಕು, ಮಿಕ್ಕಿದೆಲ್ಲ ನಾನ್ ಮುಂದೆ ನಿಂತು ಸರಿ ಮಾಡ್ತೀನಿ. ಅಲ್ಲಿವರೆಗೂ ದೀಪ ನಾನ್ ಮನೆಗೆ ಬರೋದಿಲ್ಲ. ಮನೆಗೆ ಬಾ ಅಂತ ನೀನ್ ದಯವಿಟ್ಟು ಫೋರ್ಸ್ ಮಾಡ್ಬೇಡ ಪ್ಲೀಸ್. ಮನೆ ಕಡೆ ಹುಷಾರು. ಅಣ್ಣ, ಅಣ್ಣ, ನನ್ ಮಾತ್ ಕೇಳು. ಹಲೋ, ಏನಮ್ಮ ಮೈನಾ, ಎಲ್ಲಮ್ಮ ಹೋಗ್ ಬರ್ತಾ ಇದ್ಯಾ? ಸಿದ್ದಣ್ಣನ್ ಮನೆಗೆ. ಜೊತೆಗೆ ಯಾರನ್ನಾದ್ರೂ ಕರ್ಕೊಂಡು ಹೋಗೋದಲ್ವಾ? ಜೀವನದಲ್ಲೇ ಯಾವ ಜೊತೆನೂ ಬೇಡ ಅಂತ ಇದ್ದೀನಿ. ಇನ್ನು ಹೊರಗಡೆ ಹೋಗ್ ಬರೋದ್ರಲ್ಲಿ ಏನಿದೆ ಹೇಳಿ? ಯಾಕಮ್ಮ, ಇತ್ತೀಚೆಗೆ ನಾನೊಂದ್ ಕೇಳಿದ್ರೆ ನೀನೊಂದ್ ಹೇಳ್ತಾ ಇದ್ಯಾ? ಸರಿ ಸರಿ, ವಾರ್ಡನ್ ಮೇಡಮು ನೀನ್ ಬಂದ ತಕ್ಷಣ ಅವ್ರನ್ನ ಮೀಟ್ ಮಾಡು ಅಂತ ಹೇಳಿದಾರೆ. ಮೇಲ್ಗಡೆ ಅವ್ರಿದ್ದಾರೆ, ಹೋಗಿ ಮೀಟ್ ಆಗು. ಹೌದಾ? ಆ ಸರಿ ಕಾಂತಪ್ಪಣ್ಣ. ಸರಿನಮ್ಮ. ಮೇಡಮು, ನೀವ್ ಕರೆದ್ರಿ ಅಂತ ಕಾಂತಪ್ಪಣ್ಣ ಹೇಳಿದ್ರು. ಹೌದು. ಏನ್ ವಿಷಯ ಮೇಡಮು? ನಾನಿಂಗ್ ಮಾತಾಡೋ ವಿಷಯ ನಿನ್ಗಿಷ್ಟ ಆಗಲ್ಲ ಅಂತ ನನಗೆ ಗೊತ್ತು. ಆದ್ರೆ ನೀನೊಂದ್ ತಪ್ಪು ಮಾಡ್ತಿರುವಾಗ ಅದು ತಪ್ಪು ಅಂತ ತಿಳಿಸಿ ಹೇಳೋ ಜವಾಬ್ದಾರಿ ನನಗಿದೆ. ಜವಾಬ್ದಾರಿ ಮಾತ್ರ ಅಲ್ಲ, ಹಕ್ಕು ಇದೆ. ಮೇಡಮು, ಈಗ ನಾನೇನ್ ತಪ್ಪು ಮಾಡ್ದೆ? ಅವತ್ತು ದೇವಸ್ಥಾನದಲ್ಲಿ ಧ್ರುವ ನಿನ್ಗೆ ತಾಳಿ ಕಟ್ಟಾಗ ನೀನ್ ಕೋಪದಲ್ಲಿ ಹೇಗೆಲ್ಲ ಮಾತಾಡಿದ್ಯಾ. ಒಂದೆರಡು ದಿನ ಹೋದ್ರೆ ಕೋಪನೆಲ್ಲ ಕಮ್ಮಿ ಮಾಡ್ಕೊಂಡು ವಾಸ್ತವನ ಅರ್ಥ ಮಾಡ್ಕೊಳ್ತೀಯ ಅಂತ ಅನ್ಕೊಂಡೆ. ಆದ್ರೆ ನೀನು ಇನ್ನೂ ಅದೇ ಕೋಪದಲ್ಲಿ ಧ್ರುವನ್ನು ಬಿಟ್ಟು ನೀನಿಷ್ಟು ದೂರ ಇರೋದು ಯಾವ ನ್ಯಾಯ ಹೇಳು ಮೈನಾ? ಮೇಡಮು, ನಾನು ವಾಸ್ತವನ ಅರ್ಥ ಮಾಡ್ಕೊಂಡೆ ಈ ತರ ನಡ್ಕೋತಿರೋದು. ನನ್ಗಾಗಿದ್ ಮದ್ವೆ ತರ ಬೇರೆ ಯಾವ್ದಾದ್ರೂ ಹುಡುಗಿಗಾಗಿದ್ದಿದ್ರೆ ಕೋಪ ಕಮ್ಮಿ ಆದ್ಮೇಲೆ, ಪರಿಸ್ಥಿತಿ ಸರಿ ಹೋದ್ಮೇಲೆ ಗಂಡನ್ ಜೊತೆ ಹೋಗಿ ಬಾಳ್ವೆನ ಶುರು ಮಾಡ್ತಿದ್ಲು. ಆದ್ರೆ ನಾನು, ನನ್ನ ಪರಿಸ್ಥಿತಿ, ನಾನ್ ಹೇಗಿದ್ದೀನಿ ಅಂತ ಅದೆಲ್ಲ ನನಗ್ ಚೆನ್ನಾಗ್ ಗೊತ್ತೈತೆ ಮೇಡಮು. ಹಾಗಿದ್ದಾಗ ನಾನ್ ಧ್ರುವವ್ರನ್ನ ಹೇಗ್ ಒಪ್ಕೊಳಕಾಯ್ತದೆ ಮೇಡಮು? ಧ್ರುವ ಅವರು ನನ್ಗೆ ತಾಳಿ ಕಟ್ಟೋಕ್ಕಿಂತ ಮುಂಚೆ ಅವರು ಬೇರೆ ಹುಡುಗಿ ಜೊತೆ ಮದ್ವೆ ಆಗ್ಬೇಕು, ಅವ್ರ ಜೀವನ ಚೆನ್ನಾಗಿರ್ಬೇಕು ಅಂತ ನಾನು ಹೇಗ್ ಆಸೆ ಪಡ್ತಿದ್ನೋ ಈಗ್ಲೂ ಹಾಗೆ ಆಸೆ ಪಡ್ತೀವ್ನಿ. ಅವ್ರ ಈ ತರ ಮನೆ ಬಿಟ್ಟು ಹೋಗಿ ಇನ್ನೆಲ್ಲ ಉಪವಾಸ ಇರೋದು ನನ್ ಕೈಲ್ ತಡ್ಕೊಳಕ್ ಆಯ್ತಲ್ಲ ಮೇಡಮು. ಸಂಕಟ ಆಗ್ತೈತೆ. ನನಗ್ ಗೊತ್ತು ನನ್ ನಡವಳಿಕೆಯಿಂದ ಅವ್ರ ಮನ್ಸಿಗೆ ನೋವು ಆಗ್ತೈತೆ ಅಂತ ನಂಗೆ ಚೆನ್ನಾಗ್ ಗೊತ್ತೈತೆ ಮೇಡಮು. ಹಾಗಂತ ನಾನು ಅವ್ರ ಜೊತೆ ಹೋಗಿ ಸಂಸಾರ ಮಾಡೋದು ಅದ್ ಹೇಗ್ ಒಪ್ಲಿ ನಾನು ಹೇಳಿ? ನನ್ಗಿವಾಗಿರೋ ಚಿಂತೆ ಎಲ್ಲ ಒಂದೇ, ಅವ್ರು ನನ್ನ ನೆನ್ಸ್ಕೊಂಡ್ ಕೊರಗ್ದೆ ಅವರು ಅವ್ರ ಮನೆಗ್ ಹೋಗಿ ಅವ್ರ ಜೀವನನ ನೋಡ್ಕೋಬೇಕು. ಅವ್ರ ಅಮ್ಮ ಅವ್ರ ತಂಗಿ ಜೊತೆ ಅವರು ನೆಮ್ಮದಿಯಾಗಿರ್ಬೇಕು ಅಷ್ಟೇ. ಮೈನಾ, ಒಂದು ವಿಷಯನ ಚೆನ್ನಾಗಿ ಅರ್ಥ ಮಾಡ್ಕೊ. ಧ್ರುವ ಯಾವಾಗ ನಿನ್ ಕುತ್ತಿಗೆ ತಾಳಿ ಕಟ್ಟಿದ್ನೋ ಆ ಕ್ಷಣದಿಂದ ಅವನೇ ನಿನಗೆ ಜೀವ.
ಇದಕ್ ಮುಂಚೆ ಧ್ರುವ ಬೇರೆಯವ್ರನ್ನ ಮದ್ವೆ ಮಾಡ್ಕೊಂಡು ಸಂತೋಷವಾಗಿರ್ಬೇಕು ಅಂತ ನೀನ್ ಆಸೆ ಪಟ್ಟಿದ್ದೇನೋ ಸರಿ. ಈಗಲೂ ನೀನ್ ಅದೇ ಥರ ಧ್ರುವ ತುಳಸಿನ ಮದ್ವೆ ಆಗ್ಬೇಕು ಅಂತ ಆಸೆ ಪಡೋದು ಸ್ವಲ್ಪನೂ ಸರಿ ಇಲ್ಲ. ಹಿಂದೆ ಮುಂದೆ ಗೊತ್ತಿಲ್ದಿರೋರ್ಗೆ ಒಂದು ಸಣ್ಣ ಸಮಸ್ಯೆ ಆದ್ರೂನು ನಿನ್ನಿಂದ ತಡ್ಕೊಳಕ್ಕಾಗಲ್ಲ. ಅಂಥದ್ರಲ್ಲಿ ಧ್ರುವ ನಿನಗೋಸ್ಕರನೇ ಬದುಕ್ತಾ ಇರೋ ಹುಡ್ಗ, ನಿನಗೋಸ್ಕರನೇ ಅವ್ರ ಮನೆಯವ್ರನ್ನೆಲ್ಲ ಬಿಟ್ಟು ಬಂದಿರೋ ಅಂತ ಜೀವ. ಅಲ್ಲಿ ಅವನು ಊಟ ಬಿಟ್ಟು ಉಪವಾಸ ಇರೋದು ನಿನಗೆ ಗೊತ್ತಿದ್ರೂನು ನೀನವನ್ನ ನೋಡಕ್ ಹೋಗದೆ ಇರೋದು ತುಂಬಾ ತಪ್ಪು ಮೈನಾ. ಖಂಡಿತ ನೀನ್ ಹೋಗಿ ಧ್ರುವನ್ ನೋಡ್ಲೇಬೇಕು. ನಿಂತ್ಕೊಳಮ್ಮ, ಏನ್ ಮತ್ತೆ ಮೈನನ್ ಜೊತೆಗೆ ಜಗಳ ಆಡಕ್ ಬಂದ? ಮೊದ್ಲೇ ನನಗೆ ತಲೆ ಕೆಟ್ಟಿದೆ, ನೀವು ಸುಮ್ಮನೆ ಇರಿ. ಏನ್ ಈ ಹುಡುಗಿ ಯಾವಾಗ ಹಾಸ್ಟ್ಲಿಗೆ ಬಂದ್ರು ಕೋಪದಲ್ಲಿ ಕುದಿತಾನೆ ಇರ್ತಾಳೆ. ಎಕ್ಸ್ಕ್ಯೂಸ್ ಮಿ ಮ್ಯಾಮ್. ಏನಮ್ಮ? ಮ್ಯಾಮ್, ಮೈನೋರ್ನ ನೋಡೋದಕ್ಕೆ ಧ್ರುವ ಅವ್ರ ತಂಗಿ ಬಂದಿದ್ದಾರೆ ಮ್ಯಾಮ್. ಮೇಡಮ್ಮು ಒಂದ್ ನಿಮಿಷ. ದೀಪಾ, ನೀನ್ ಯಾಕೆ ಇಲ್ಲಿಗೆ ಬರಕ್ ಹೋದೆ? ನಿಮ್ಮಮ್ಮ ಮೊದ್ಲೇ ನನ್ ಮೇಲೆ ಕೋಪ ಮಾಡ್ಕೊಂಡಿದ್ದಾರೆ. ಅಮ್ಮನ್ ಸಮಸ್ಯೆನ ಸರಿ ಮಾಡ್ಬೇಕು ಅಂತಾನೆ ಬಂದಿದ್ದೀನಿ. ಅವ್ರಿಗೇನ್ ಸಮಸ್ಯೆ? ಏನಾಯ್ತು? ಅಮ್ಮಂಗಿರೋದು ಒಂದೇ ಸಮಸ್ಯೆ, ಅಣ್ಣ ಮನೆ ಬಿಟ್ಟು ಹೋಗಿರೋದು. ಏನೋ ಕೋಪದಲ್ಲಿ ಹಾಗೆ ಹೇಳ್ಬಿಟ್ರು. ಈಗ ಪ್ರತಿದಿನ ಅಣ್ಣನ್ ಫೋಟೋ ನೋಡ್ಕೊಂಡು ಅಳ್ತಿರ್ತಾರೆ. ಅಣ್ಣನ್ ಕಾಲ್ ಮಾಡಿ ಅದನ್ನ ಹೇಳಿದ್ರೆ ಮನೆಗ್ ಬರಲ್ಲ ಅಂತ ಹೇಳಿ ಕಾಲ್ ಕಟ್ ಮಾಡ್ಬಿಟ್ಟ. ಅದಕ್ಕೆ ನೀವೇ ಹೇಗಾದ್ರೂ ಮಾಡಿ ಅಣ್ಣನ ಕನ್ವಿನ್ಸ್ ಮಾಡಿ ಮನೆಗ್ ಬರೋ ಹಾಗೆ ಮಾಡ್ಬೇಕು. ನನಗೆ ಗೊತ್ತು ದೀಪಾ, ನಿಮ್ ತಾಯಿಯವ್ರ ಬಗ್ಗೆ ನಂಗೆ ಗೊತ್ತು. ಅವ್ರಿಗೆ ಧ್ರುವ ಅವ್ರನ್ನ ನೋಡದೆ ಇರಕ್ಕಾಗಲ್ಲ. ಈ ಮಾತನ್ನ ನಾನು ಧ್ರುವ ಅವ್ರ ಹತ್ರ ಹೇಳಿದ್ರೆ ಅವ್ರು ನನ್ ಮಾತೇ ಕೇಳ್ತಿಲ್ಲ. ನಾನ್ ಎಷ್ಟು ಸಲ ಫೋನ್ ಮಾಡಿದ್ದೀನಿ ಗೊತ್ತಾ? ನಾನೇನ್ ಮಾಡ್ಲಿ? ಏನ್ ಮಾಡ್ಲಿ ಅಂದ್ರೆ ಹೋಗ್ ಮಾತಾಡು ಧ್ರುವನ್ ಹತ್ರ. ಧ್ರುವ ಏನು ಬರೋದೇ ಇಲ್ಲ ಅಂತ ಹೇಳಿಲ್ವಲ್ಲ? ನೀನು ಬರ್ತೀನಿ ಅಂತ ಅಂದ್ರೆ ಬರ್ತೀನಿ ಅಂತ ತಾನೇ ಹೇಳ್ತಾನೆ. ಮೈನಾ, ನೀನ್ ಹೋಗ್ ಮಾತಾಡಿದ್ರೆ ಅವನ್ ಖಂಡಿತವಾಗ್ಲೂ ಬಂದೇ ಬರ್ತಾನೆ. ಅದೆಲ್ಲ ಆಗಲ್ಲ ಮೇಡಮ್. ಅಲ್ಲಿ ಧ್ರುವ ಅವ್ರು ಊಟ ಮಾಡಿದ್ರು ಬಿಟ್ರು, ಪಾಪ ಅವ್ರವ್ರ ಮನೆಯವ್ರನ್ನೆಲ್ಲ ಬಿಟ್ಟು ಒಬ್ರೇ ಕಷ್ಟಪಡ್ತವ್ರೆ. ಆದ್ರೆ ಇವಳ ಹಠ ಮಾತ್ರ ಕಮ್ಮಿ ಆಗ್ಬಾರ್ದಲ್ವಾ?